ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ದೆ, ಇದು ಡ್ಯಾನ್ಸಿಗಂತ ಸೇರ್ಕೊಂಡಿದ್ದೆ, ಡ್ಯಾನ್ಸ್ ಕಾಂಪಿಟೇಷನ್. ಸೊ ಅದ್ ಬೇರೆ ಇವಾಗ 7:15 ಈಗ ಹೋಗ್ಬೇಕು. ಅದನ್ನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಗೈಸ್. ಈಗ ಟೈಮ್ ಈಗ ಆಗೈತೆ, ಈಗ 7 ಗೊತ್ತಾಗೈತೆ ಗೈಸ್ ಈಗ ಟೈಮು. ಅದ್ ಬೇರೆ ಈಗ ಚಾರ್ಲಿನ ಪಾಪ ಹೇಳಿ, ನಾನೇನೋ ನಮ್ಮಪ್ಪ ಬಂದವ್ರೆ ಅನ್ಕೊಂಡೆ ಚಾರ್ಲಿನ ಇಟ್ಕೊಳಕ್ಕೆ ಅಂತ. ಗೈಸ್ ಚಾರ್ಲಿನ ಇಟ್ಕೊಂಡೆಲ್ಲ ಬಂದೈತು ಗೈಸ್. ಬಾಟಲ್ ಅಲ್ಲಿ ನೀರ್ ತುಂಬಿಸ್ಕೊಂಡಿದೀನಿ. ಅಲ್ಲಿ ಅಜ್ಜಿ ಹೆವಿ ದಾವಾಗುತ್ತೆ ಗುರು. ನಮ್ 220ನ ಕೋಲ್ಡ್ ಸ್ಟಾರ್ಟ್ ಮಾಡಕ್ ಬಿಟ್ಟಿದ್ದೆ. ಈಗ ಡೈರೆಕ್ಟ್ ಈಗ ನಮ್ ಸಾತ್ವಿಕ್ ಮನೆ ಕಡೆಗೆ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಹೋಗೋಣ. ಡ್ಯಾನ್ಸ್ ಸ್ಟುಡಿಯೋ ಹತ್ರ ಬಂದೈತು. ಇಲ್ಲಿ ಕಾಣ್ತಾನಲ್ಲ ಇವನೇ ನಮ್ಮ CSನ BR. ಹಾಯ್ ಹೇಳೋ, ಗತ್ತಲ್ಲಿ ಹೇಳ್ಬೇಕು, ನೀನು ಹೆಂಗೆ ಹೇಳ್ಬೇಕು. ಗೈಸ್ ಧನುಷ್ ಅಂತ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಇನ್ನು ಯಾರು ಬಂದಿಲ್ಲಪ್ಪ ಸ್ಟೂಡೆಂಟ್ಸ್, ಬರೀ ನಾನೇ ಸಾತ್ವಿಕ್ ಇಬ್ಬರೇ ಬಂದಿರೋದು. ಗೈಸ್ ಮತ್ತೆ ಈಗ ಫುಲ್ಲು ಚಿತಾಲ್ ಪತಾಲ್ ಆಗಿದ್ದೀವಿ ಅನ್ಕೊಳ್ಳಿ. ಸೊ ನಜ್ಜಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಗುರು. ಅಲ್ಲಿ ಸ್ವಲ್ಪ ಇದಾಯ್ತದೆ ಅಂದರೆ ಹೆಂಗೆ ಅಂದರೆ ಕ್ಲೀನಾಗಿ ಪ್ರಾಪರಾಗಿ ಒಂದು ಫಾರ್ಮ್ ಬರೋಲ್ಲ ಬ್ಲಾಗ್ ಮಾಡ್ತಾ. ನಮ್ಮ ಸಾತ್ವಿಕ್ ಕ್ರೇಜಿ ಡ್ಯಾನ್ಸರ್ ಗುರು. ಈಗ ಹೋಗಿ ಫಸ್ಟ್ ತಿಂಡಿ ಮಾಡಬೇಕು. ಮತ್ತೆ 12:15 ಹೇಳೋರೆ. ಸಾತ್ವಿಕ್ ತಿಂಡಿ ಮಾಡಿ. ಗೈಸ್ ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತವ್ರೆ. ಇವತ್ತು ಷಷ್ಠಿ ಹಬ್ಬ ಅಲ್ವಾ. ತಿಂಡಿ ಅಮ್ಮ? ರೊಟ್ಟಿನಾ? ಸದ್ಯ ಹೊಟ್ಟೆ ಬೇರೆ ಹಸು ಆಗ್ತೈತೆ. ರೊಟ್ಟಿಗ ಬೆಂಡೆಕಾಯಿ ಬರಲಿ ಅಮ್ಮ, ಮಾಡ್ತೀಯಾ? ಸೊ ನಂಗೆ ಅದಕ್ಕೆ ನಂಗೆ ತರಕ್ಕೂ ಗೊತ್ತಾಗಲಿಲ್ಲ. ಹಾಂ, ಅದು ಏನು ಎಷ್ಟೊಂದು ರಶ್ ಇತ್ತಮ್ಮ ನಿನ್ನೆ. ಗೈಸ್ ನಿನ್ನೆ ತರಕಾರಿ ತಗೊಂಡು ಬಂದಿದ್ನಲ್ಲ, ಅದರಲ್ಲಿ ಒಂದೊಂದು ತಗೊಂಡು ಬಂದಿಲ್ವಂತೆ. ಯಾವ್ದಾಮ ತಗೊಂಡು ಬಂದಿಲ್ಲ ಅಷ್ಟೊಂದ. ಗೈಸ್ ಹಿಂಗೆ ರೈಟ್ ಹ್ಯಾಂಡಲ್ಲಿ ಹಿಂಗೆ ಫೋನ್ ಹಿಡಿಯೋಕ್ಕೆ ಆಗ್ತಿಲ್ಲ, ಸ್ವಲ್ಪ ನಡುಗ್ತಾ ಇತ್ತು ಕೈ. ಅಂದರೆ ಎಲ್ಲಿ ಯಾವ ಜಿಮ್ಮು ಇಲ್ಲ, ಏನು ವರ್ಕೌಟ್ ಇಲ್ಲ. ಹಿಂಗೆ ಸಡನ್ನಾಗಿ ಬಂದು ಹಿಂಗೆ ಡ್ಯಾನ್ಸ್ ಮಾಡಿದ್ರೆ ಹಿಂಗೆ ಮಾಡೋದ್ಕಿಂತಮ್ಮ ಈ ಇಜ್ಲಲ್ಲಿ ರೆಡಿ ಮಾಡ್ಕೊಳಮ್ಮ ರೊಟ್ಟಿನ. ಇಲ್ವಾ ಮನೇಲಿ? ಹಾಂ, ಅದು ಸಪ್ರೇಟ್ ಮಾಡ್ಕೊಳ್ಳೋದು ಬಿಡಮ್ಮ ಅತ್ಲಾಗಿ. ಗೈಸ್ ಅವಾಗ ಆಗಿನ ಕಾಲದಲ್ಲಿ ಹೆಂಗಿದ್ ಗೊತ್ತಾ ಗೈಸ್, ರೊಟ್ಟಿ ನಮ್ಮ ಅಜ್ಜಿಯಾಗ ಮಾಡೋರು ಅಲ್ಲಿ ಮಳಲಿಲಿ ಗೊತ್ತಿರುತ್ತೆ ಅನ್ಸುತ್ತಲ್ವಾ, ಅದು ಒಲೆ ಹಿಂಗೆಲ್ಲ ಅವಾಗೆಲ್ಲ ಬೇಯಿಸ್ತಾನೆ ಇರ್ಲಿಲ್ಲ. ಅದು ಇದು ಗ್ಯಾಸಿಂದು, ಅದು ನ್ಯಾಚುರಲ್ ಅಮ್ಮ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಡಬ್ಬದಲ್ಲಿದೆ. ಗೈಸ್ ನಮ್ಮಮ್ಮ ಅಂಗಡಿಗೆ ಹೋಗಿ ತರಕಾರಿ ತಗೋಬ ಅಂತ ಹೇಳಿದ್ರ, ಅದಕ್ಕೆ ಈಗ ತಂದೆ. ಈಗ ಎಕ್ಸ್ಟ್ರಾ ತಗೊಳಮ್ಮ. ನುಗ್ಗೆಕಾಯಿ ಬರ್ತಾನೆ ಇಲ್ವಂತೆ. ಸೇಮ್ ಅಮ್ಮ ಏನೇನು ಹೇಳಿತ್ತು ತಂದೆ. ಮೇಲೆ ಐತೆ, ಒಳಗಡೆ ಐತೆ. ಇದು CT100 ಅಲ್ಲಿ ಹೋಗೋಣ ಏನೋ, ಅದ್ರಲ್ಲೇ ಹೋಗೋಣ ಬಿಡಿ. ಗೈಸ್ ಇವಾಗ ಇಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಬರೋಣ ಅಂತ. ಹಂಗೆ ಒಂದು 5 ಲೀಟ್ರು ಪೆಟ್ರೋಲ್ ತಗೊಂಡು ಹಂಗೆ ಒಂದು 3-4 ಲೀಟ್ರ್ ಡಿಸ್ಟಿಲ್ ವಾಟರ್ ತಗೊಬರೋಣ ಅಂತ. ಗೈಸ್ ಈಗ ಪೆಟ್ರೋಲ್ ಬಂಕಿಗೆ ಹೋಗಿದ್ವಲ್ಲ, ಹಂಗೆ 3 ಲೀಟ್ರ್ ಡಿಸ್ಟಿಲ್ ವಾಟರ್ ತಗೊಂಡ್ವಿ. ಏನಕ್ಕೆ ಅಂದರೆ ಇದು UPSCಗೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಪಾಪ ಇದು ಕಡಿಮೆ ಆಗೈತೆ ಅಂತ? ನೋಡಿದ್ರಾ? ಅಲ್ಲಿ ಮೇಲ್ಗಡೆ ಮನೆಗೂ ಒಂದೊಂದ್ಸಲ ನೋಡ್ಬೇಕಿತ್ತು. ನೋಡು ಫುಲ್ ಹಾಕಾಯ್ತಾ ಗೈಸ್. ಚಲೋ ಗೈಸ್, ಈಗ 12:15 ಇನ್ನೇನಾಯ್ತು. ಲೋ ಬಾರ್ಲ ಗಾಡಿ ತಂದಿದ್ದೀನಿ. ಹಂಗಾರ ಇಲ್ಲೇ ನಿಲ್ಸ್ತೀನಿ ಆಯ್ತಾ ಗೈಸ್. 12:15 ಆಯ್ತು. ಬನ್ನಿ ಈಗ ಹೋಗೋಣ ಡ್ಯಾನ್ಸ್. ಗೈಸ್ ನಮ್ಮ ಸಾತ್ವಿಕ್ಕು ಏನೋ ಸ್ಟೆಪ್ಸ್ ಏನೋ ಹೇಳ್ಕೊಡ್ತಾನೆ ರಾಗೋಗಿ. ಗೈಸ್ ಡ್ಯಾನ್ಸ್ ಎಲ್ಲ ಮುಗೀತಾ. ಈಗ ಹಂಗೆ ಮನೆ ಕಡೆಗೆ ಬರ್ತಿದ್ದೆ. ಟೈಮ್ ಈಗ 2:15 ಆಗೈತೆ. ಹಂಗೆ ಬರ್ತಾ ಒಂದೊಂದು ಲೋಟ ಕಬ್ನಲ್ಲಿ ಕುಟ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದಿದ್ದೀನಿ.
ಗೈಸ್ ಮಧ್ಯಾಹ್ನ ಮನೆಗೆ ಬಂದಾದ್ಮೇಲೆ ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ಟೆ ಗುರು. ಹೆವಿ ಕುತ್ತಿಗೆ ನೋವು, ಬೆನ್ನು ನೋವು ಫುಲ್ಲು, ಮತ್ತೆ ಮೈಕೆ ನೋವು. ಬಟ್ ನೆನ್ನೆ ಇದ್ದಿದ್ದೀಗ ಕಾಲ್ ನೋವು ನೆನ್ನೆ ಇತ್ತು, ಬಟ್ ಇವಾಗ ಕಾಲ್ ನೋವಿಲ್ಲ. ಇವಾಗ ಸ್ವಲ್ಪ ಬೆನ್ನು ನೋವು ಇತ್ತು, ಆ ಥರ ಡ್ಯಾನ್ಸ್. ಸೊ ಅದಕ್ಕೆ ಸ್ವಲ್ಪ ಈಗ ನಾನು ಮತ್ತೆ ನಮ್ಮಮ್ಮ ಈಗ ದೇವಸ್ಥಾನದ ಕಡೆಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ. ನಮ್ಮ ಮಾಮನು ಬಂದ್ರು. ನನ್ನ ಮಾಮನ ನನ್ನ ಮಾಮ ಹಾ ಲೈಟ್ ಇದೆ ಅಂತ ಹೇಳಿದ್ರಲ್ಲ. ಲೈಟಾ? ಬನ್ನಿ ಕಾಫಿ ಕುಡಿಯೋಣ. ಬೇಡ, ಹೋಯ್ತೀನಿ ಮನೆಗೆ. ಬನ್ನಿ ಇರ್ಲಿ ಪರವಾಗಿಲ್ಲ, ಬೇಡ. ಮತ್ತೆ ಸಮಾಚಾರ ಏನಿಲ್ಲ. ಅತ್ತೆ ಡ್ಯೂಟಿ. ಗೈಸ್ ದೇವಸ್ಥಾನಕ್ಕೆ ಏನೋ ಬಂದ್ವಿ ಗುರು. ಆದ್ರೆ ಇಲ್ಲಿ ರಶ್ ನೋಡಿ, ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ರ ಹೆವಿ ರಶ್. ಇನ್ನೂ ದೇವಸ್ಥಾನ ಇರೋದು ಅಲ್ಲಿ ಮುಂದೆ ಆಯ್ತಾ. ನಾವಮ್ಮ ಏನ್ ಮಾಡೋದಮ್ಮ? ಬಾ ಸರಿ ಬಾ. ಗೀತಾ ಸತ್ಸಂಗ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಗೀತಾ ಜಯಂತಿಯ ಸಪ್ತಾಹದ ಸತತ 32ನೇ ವರ್ಷದ ಸಂಭ್ರಮದ ಗೈಸ್ ಹಂಗಂತ ನಾನು ನಿಮಗೆ ಮಧ್ಯಾಹ್ನ ನಾನು ಊಟ ಮಾಡಿ ತೋರಿಸಿ, ಅಂದರೆ ಊಟ ಮಾಡಿದ್ದು ಅನ್ನೋದಕ್ಕಿಂತ ನಮ್ಮಮ್ಮ ಸಾಂಬಾರು ಮಾಡಿದ್ರಲ್ಲ, ಫುಲ್ ಎಲ್ಲ ತರಕಾರಿ ಎಲ್ಲ ಮಿಕ್ಸಲ್ಲಿ. ನಮ್ಮಮ್ಮ 3-4 ದಿನಕ್ಕೆ ಆದಂಗೆ ಸಾಂಬಾರು ಮಾಡೋರಪ್ಪ. ಸಾಂಬಾರು ಅಂದ್ರೆ ಒಂದೆರಡು ದಿನ ಇರಬೇಕು. 3-4 ದಿನ ತಿಂದ್ರೇನೆ ಅದು ಸಮಾಧಾನ. ತರಕಾರಿ ತಿಂದು ಇರ್ಬೇಕು. ನೀನು ಎಲ್ಲ ತರಕಾರಿ ಆಯ್ದಿಡ್ತೀಯಲ್ಲ? ಇಲ್ಲ, ತಿಂತೀನಿ ಈ ಹಬ್ಬದಲ್ಲಿ. ನೋಡಿ ಇಲ್ಲಿ ಎಷ್ಟು ಸಾಂಬಾರು ಮಾಡೋರು ವಿಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ. ಒಂದು ತಪ್ಪಲಿ. ಗೈಸ್ ನಮ್ಮಮ್ಮ ಈಗ ಒಂದು ಲೋಟ ಹಾಲು ಕುಟ್ಕೊಂಡು ಹೋಗು ಅಂತ ಹೇಳಿದ್ರು. ಸರಿ ಹೋಗಿ ಬರ್ತೀನಿ ಮತ್ತೊಂದ್ಸಲ. ಇಲ್ಲಿ ನೋಡ್ಲಾ? ಆಯ್ತು ತೆಗಿ. ಹಾಂ ಗೈಸ್ ಎಲ್ಲರೂ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಹತ್ರಕ್ಕೆ ಬಂದಿದ್ದೀವಿ. ನನ್ನ ಚಾನಲ್ ಇದೆ ಗೊತ್ತು ತಾನೆ ಎಲ್ರಿಗೂ? ಗೊತ್ತಾ ನಿಂಗೆ ಗೊತ್ತಾ? ಹೌದಾ? ಹೆಂಗೆ ಗೊತ್ತು? ಹೌದಾ? ಅದೇ ಹೋಗಿದ್ವಿ ಬೆಳಿಗ್ಗೆ ಹೇಳಿದ್ವಿ. ಗೈಸ್ ಈಗ ಇಲ್ಲೇ ಡ್ಯಾನ್ಸ್ ಕ್ಲಾಸ್ ಹತ್ರಕ್ಕೆ ಬಂದಿದ್ವಿ ಗೈಸ್. ಸ್ವಲ್ಪ ಬೇರೆಯವ್ರು ಮಾಡ್ತವ್ರೆ, ಅವ್ರದ್ದಾದ್ಮೇಲೆ ನಮ್ಮದು. ಅವ್ರು ಸುಮಾರು ಜನ ನಾಚ್ಕಾತವ್ರಪ್ಪ. ಗೈಸ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ಗೈಸ್. ಟೈಮು ಬಿಡಿ ಸುಮಾರು ಹೊತ್ತಾಗಿತ್ತು, ಅಂದರೆ ಅವಾಗಲೇ ಬಂದಿದ್ದೆ ಮನೆಗೆ. ಬಟ್ ಬ್ಲಾಗ್ ಏನೂ ಮಾಡಿರಲಿಲ್ಲ. ಇವಾಗ ನಮ್ಮಮ್ಮ ಈಗ ಊಟಕ್ಕೆ ಇಲ್ಲಿ ರೆಡಿ ಮಾಡ್ತವ್ರೆ. ತರಕಾರಿ ಸಾಂಬಾರ್ 3 ದಿನ ಇದೆ ಸಾಂಬಾರ್. ನನ್ನ ಬ್ಲಾಗಲ್ಲಿ ಏನಾದ್ರು ನಾನೀಗ ಊಟ ಮಾಡ್ತಿದ್ದೀನಿ ಅಂದಾಗ ತರಕಾರಿ ಸಾಂಬಾರ್ ಇದೆ ಗುರು. ಅಲ್ವಾ? ನೆಂಚಕ್ಕೆ ಮಾಡೋದಲ್ಲ ನಮ್ಮ ಗೈಸ್. ಇದರಲ್ಲಿ ನಿಮ್ಮ ಫೇವ್ರೆಟ್ ತರಕಾರಿ ಯಾವುದು ಕಾಮೆಂಟ್ ಮಾಡಿ. ನಿಂದೆ ಯಾವ್ದಮ್ಮ ಫೇವ್ರೆಟ್ ತರಕಾರಿ? ಸುಡ್ತೈತಿ ಕಡೆ. ಹಂಗೆ ತಗೊಂಡೋಗಲ್ಲ ಹೇಳು. ಊಟ ಮಾಡಿ ಚಾಲಿ ಬೇಗ. ಗೈಸ್ ಅದ್ಲಾಗಿ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇನ್ನೇನೀಗ ಚಾಲಿನ ಬೇರೆ ಈಗ ಇಟ್ಕೋಬೇಕು. ಚಾಲಿ ಈಗ ಊಟನೂ ಮಾಡ್ತಾನೆ. ಇಲ್ಲಿವರೆಗೆ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾಲಿಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ.